ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಟರ್ ನಾನ್ ಮಾಡೋದನ್ನು ನೋಡ್ಕೊಳ್ಳೋಣ. ಈ ಬಟರ್ ನಾನ್ ತಿನ್ನಬೇಕು ಅಂದರೆ ನಾವು ರೆಸ್ಟೋರೆಂಟ್ಗೆ ಹೋಗಿ ತಿನ್ನಬೇಕು ಅಂತ ಏನೂ ಇಲ್ಲ. ಮನೆಯಲ್ಲೇ ಸುಲಭವಾಗಿ ಈಸಿ ಮೆಥಡಲ್ಲಿ ಮಾಡ್ಕೊಳ್ಬೋದು. ನೋಡಿ, ಇದೇ ರೀತಿ ನೀವು ಮಾಡಬೇಕು ಅಂದರೆ ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಮಾಡೋ ವಿಧಾನ. ಮೊದಲು ನಾನು ಒಂದು ಅಗಲವಾಗಿರುವಂಥ ಬೌಲನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಅರ್ಧ kg ಅಷ್ಟು ಮೈದಾ ಹಸಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಅಡುಗೆಗೆ ಬಳಸೋವಂಥ ಸೋಡಾ ಹಾಕ್ತಿದ್ದೀನಿ. ಅಂದರೆ ದೋಸೆ ಇಡ್ಲಿಗೆ ನಾವು ಹಾಕ್ತೀವಲ್ವ, ಆ ಸೋಡಾನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ಕೊಳ್ತಿದ್ದೀನಿ. ಬೇಕಿಂಗ್ ಪೌಡರ್ ಇಲ್ಲ ಅಂದರೆ ಬರೀ ಅಡುಗೆ ಸೋಡಾ ಹಾಕಿನೂ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಹಾಗೆ 1 ಟೀ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಅದಾದ ನಂತರ ನಾನು 1 ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಿದ್ದೀನಿ. ಗಾರ್ಲಿಕ್ ನಾನ್ ಆಗಿರೋದ್ರಿಂದ ಬರೀ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ಶುಂಠಿ ಹಾಕಿಲ್ಲ. ಹಾಗೆಯೇ 200 ಗ್ರಾಮಷ್ಟು ಗಟ್ಟಿ ಮೊಸರನ್ನು ಸೇರಿಸ್ಕೊಳ್ತೀನಿ. ಅಂದರೆ ನಾವು ಮೊಸರು ಎಷ್ಟು ಹಾಕ್ತೀವೋ ಬಟರ್ ನಾನ್ ಅಷ್ಟೇ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆಯೇ ಗಟ್ಟಿ ಮೊಸರನ್ನು ಹಾಕ್ಕೊಳ್ಬೇಕು. ನೋಡಿ, ಈಗಂತೂ ನಾನು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮೊದಲು ಮಿಕ್ಸ್ ಮಾಡಿ ಚೆಕ್ ಮಾಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ. ಒಂದೇ ಸಮ ನಾವು ನೀರನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಈ ಒಬ್ಬಟ್ಟು ಹಸಿಟ್ಟು ಬರುತ್ತಲ್ವ, ಆ ರೀತಿ ಮೆತ್ತಗಾಗೋಗುತ್ತೆ. ಅದರಿಂದ ನೋಡ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಕೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ಮಿಕ್ಸ್ ಮಾಡಬೇಕು. ಈ ಹೋಟೆಲ್ಗಳಲ್ಲಿ ಪರೋಟ ಮಾಡೋವಾಗ ನೀವು ನೋಡಿರ್ತೀರಲ್ವ, ಎಷ್ಟು ಚೆನ್ನಾಗಿ ಜೋರಾಗಿ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ತಾರೆ. ಆ ರೀತಿಯೇ ನಾವು ಮಾಡಬೇಕು. ನೋಡಿ, ನಾನು ಯಾವ ರೀತಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಮಾಡ್ತಿದ್ದೀನಲ್ವ, ಅದೇ ಮೆಥಡಲ್ಲೇ ನೀವು ಮಾಡ್ಕೊಳ್ಳಿ. ನೋಡಿ, ಈ ಹದಕ್ಕಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್. ಅಂದರೆ ಚಪಾತಿ ಹಸಿಟ್ಟಿಗಿನ್ನ ಸಾಫ್ಟ್ ಆಗಿರಬೇಕು. ಈ ಒಬ್ಬಟ್ಟು ಹಸಿಟ್ಟು ಬರುತ್ತಲ್ವ, ಅದಕ್ಕಿನ್ನ ಸ್ವಲ್ಪ ಗಟ್ಟಿ ಇರಬೇಕು. ಈಗ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಏನಕ್ಕೆ ಹಾಕೋದು ಅಂದರೆ ಮೇಲೆಲ್ಲ ಡ್ರೈ ಆಗೋಗುತ್ತೆ. ಅದರಿಂದ ಎಣ್ಣೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಳ್ಳೋಣ. ಅರ್ಧ ಗಂಟೆ ಅಥವಾ 2 ಅವರು, ಇಲ್ಲ ಅಂದರೆ ಒಂದು ದಿನ ಪೂರ್ತಿ ನೆನೆಸಿಟ್ರೂ ತೊಂದರೆ ಇಲ್ಲ. ನೀವು ಎಷ್ಟೊತ್ತು ನೆನೆಸಿಡ್ತೀರೋ ಬಟರ್ ನಾನ್ ಅಷ್ಟೇ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ. ಇಷ್ಟೇ ನಾವು ಹಸಿಟ್ಟು ರೆಡಿ ಮಾಡೋದು. ಇದನ್ನು ಮಾತ್ರ ನೀವು ಕರೆಕ್ಟಾಗಿ ಮಾಡ್ಕೊಂಬಿಟ್ರೆ ಯಾರು ಬೇಕಾದರೂ ಹೊಸದಾಗಿ ಫಸ್ಟ್ ಟೈಮ್ ಬಟರ್ ನಾನ್ ಮಾಡೋರು ಸುಲಭವಾಗಿ ಮಾಡ್ಕೊಳ್ಬೋದು. ಪ್ಲೇಟನ್ನು ಮುಚ್ಚಿಟ್ಟು ಸೈಡಲ್ಲಿ ಇಟ್ಕೊಳ್ತೀನಿ. ಈಗ ನೋಡಿ, ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಹಸಿಟ್ಟೆಲ್ಲ ನಮಗೆ ಎಷ್ಟು ಉಬ್ಬಿದೆ ಅಂತ. ಅಂದರೆ ನಾವು ಬೇಕಿಂಗ್ ಪೌಡರ್ ಹಾಕಿದ್ದೀವಲ್ವ, ಅದರಿಂದ ಈ ರೀತಿ ಒಂದು ಸ್ವಲ್ಪ ಹೆಚ್ಚಿಗೆ ಆಗುತ್ತೆ. ಮತ್ತೆ ಇದನ್ನು ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡ್ಕೊಳ್ತಾ ಒಂದು 5 ನಿಮಿಷನಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಈಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ರೌಂಡ್ ಶೇಪ್ ಮಾಡಿ ಇದನ್ನು ತೆಗೆದು ಪಕ್ಕದಲ್ಲಿ ಇಟ್ಕೊಳ್ಬೇಕು. ಎಷ್ಟು ಬಟರ್ ನಾನ್ ನೀವು ಮಾಡ್ಕೊಳ್ತೀರೋ ಅಷ್ಟನ್ನು ಇದೇ ರೀತಿ ಮಾಡಿಟ್ಕೊಳ್ಳಿ. ನಂತರ ಈಗ ಮೈದಾ ಹಸಿಟ್ಟಲ್ಲಿ ಡಿಪ್ ಮಾಡಿ ಇದನ್ನು ನಾವು ಒತ್ತಬೇಕು. ಅಂದರೆ ಪ್ರೆಸ್ ಮಾಡಬೇಕು. ಚಪಾತಿನ ಯಾವ ರೀತಿ ಒತ್ತುತ್ತೀವೋ ಅದೇ ರೀತಿ ಒತ್ಕೊಳ್ಬೇಕು. ಆದರೆ ರೌಂಡ್ ಶೇಪಲ್ಲಿ ಮಾತ್ರ ಬರಬಾರ್ದು, ಓವಲ್ ಶೇಪಲ್ಲಿ ಬರಬೇಕು. ನೀವು ರೆಸ್ಟೋರೆಂಟಲ್ಲಿ ತಿನ್ನೋವಾಗ ಗಮನಿಸಿರ್ಬೋದು ಅಂದ್ಕೊಳ್ತೀನಿ, ನಮಗೆ ಉದ್ದಕ್ಕಿರುತ್ತೆ ಈ ನಾನು. ಅಂದರೆ ಓವಲ್ ಶೇಪಲ್ಲಿ ಇರುತ್ತೆ. ಅದೇ ಶೇಪಲ್ಲೇ ನಾವು ಮಾಡಿಕೊಂಡ್ರೆ ರೆಸ್ಟೋರೆಂಟಲ್ಲೇ ಕೂತು ತಿಂತಾ ಇದ್ದೀವೇನೋ ಅನಿಸೋ ರೀತಿ ಇರಬೇಕು. ಅದರಿಂದ ಅದೇ ಸ್ಟೈಲಲ್ಲೇ ನಾವು ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇಷ್ಟ ಆದರೆ ಸಾಕು. ಇದ್ರ ಮೇಲೆ ನಾನು ಬಿಳಿ ಎಳ್ಳನ್ನು ಹಾಕ್ಕೊಳ್ತಿದ್ದೀನಿ. ನೀವು ಕಪ್ಪೆಲ್ಲಿ ಬೇಕು ಅಂದರೂ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಅದಾದ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಕೊಳ್ತೀನಿ. ಅಲ್ಲೆಲ್ಲೂ ಕಾಣಬೇಕು ಫ್ರೆಂಡ್ಸ್. ಸ್ವಲ್ಪ ಹಾಕ್ಕೊಳ್ಳಿ, ತುಂಬಾ ಹಾಕೋಕ್ಕೆ ಹೋಗಬೇಡಿ. ಇದನ್ನು ಕೈಯಲ್ಲಿ ಬೇಕು ಅಂದರೂ ಪ್ರೆಸ್ ಮಾಡ್ಕೊಳ್ಳಿ, ಅಥವಾ ಚಪಾತಿ ಒತ್ತೋದ್ರಲ್ಲಿ ಒತ್ಕೊಳ್ತೀನಿ ಅಂದರೂ ಲೈಟಾಗಿ ಇದ್ರ ಮೇಲೆ ಒತ್ಕೊಂಡ್ರೆ ಸಾಕು. ಏನಕ್ಕೆ ಅಂದರೆ ನಾವು ಹೆಂಚು ಮೇಲೆ ಹಾಕಿ ಫ್ರೈ ಮಾಡೋವಾಗ ಇದು ಬಿಟ್ಕೊಳ್ಬಾರ್ದು. ಅದರಿಂದ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಇಷ್ಟೇ, ರೆಡಿ ಆಯಿತು. ನೋಡಿ, ಥಿಕ್ನೆಸ್ಸು ಚಪಾತಿಗಿನ್ನ ಒಂದು ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಈಗ ಹೆಂಚಿನ ಮೇಲೆ ಹಾಕಿ ರೋಸ್ಟ್ ಮಾಡ್ಕೊಳ್ಳೋಣ. ಹೆಂಚು ಸಹ ಚೆನ್ನಾಗಿ ಬಿಸಿಯಾಗಿದೆ. ಈಗ ಇದ್ರ ಮೇಲೆ ಹಾಕಿ ಒಂದೇ 1 ನಿಮಿಷ ಇದನ್ನು ಒಂದು ಸೈಡು ರೋಸ್ಟ್ ಮಾಡಬೇಕು.
ನೋಡಿ ಇಷ್ಟ ಆದರೆ ಸಾಕು. ಒಂದು ಸ್ವಲ್ಪ ಸ್ವಲ್ಪ ಬುಡ್ಡೆ ಬುಡ್ಡೆ ಥರ ಬರುತ್ತೆ. ಈಗ ತೆಗೆದು ನಾನು ಡೈರೆಕ್ಟಾಗಿ ಸ್ಟವ್ ಮೇಲೆ ಹಾಕ್ಕೊಳ್ತಿದ್ದೀನಿ. ಇಷ್ಟೇ ಫ್ರೆಂಡ್ಸ್, ಸುಲಭವಾಗಿ ನಾವು ಇದನ್ನು ಮಾಡ್ಕೊಳ್ಬೋದು. ಆ ಕಡೆ ಈ ಕಡೆ ನೋಡ್ಕೊಳ್ತಾ ಎಲ್ಲೆಲ್ಲಿ ರೋಸ್ಟ್ ಆಗಿಲ್ವೋ ಆ ಕಡೆ ಎಲ್ಲ ನೀವು ನೋಡ್ಕೊಳ್ತಾ ಮಾಡ್ಕೊಳ್ಳಿ. ಈ ನಾನು ಮಾಡೋವಾಗ ನೀರು ಹಾಕ್ಬಿಟ್ಟು ಅದೆಲ್ಲ ಹೆಂಚಿಗೆ ಅಂಟೋ ಹಾಗೆ ಮಾಡಿ ಇದೆಲ್ಲ ಮಾಡ್ತಾರೆ. ಅದೆಲ್ಲ ಒಂದು ಸ್ವಲ್ಪ ಪ್ರಾಸೆಸ್ ಜಾಸ್ತಿ ಇರುತ್ತೆ. ಅದ್ರ ಬದಲಾಗಿ ಈ ರೀತಿ ಮಾಡಿಕೊಂಡ್ರೆ ಹೊಸದಾಗಿ ಅಡುಗೆ ಕಲಿಯೋರು ಮಾಡ್ಬೋದು, ಹಾಗೆಯೇ ಬಟರ್ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅನ್ನೋರು ಸುಲಭವಾಗಿ ಮಾಡ್ಕೊಳ್ಬೋದು. ಇಷ್ಟೇ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಅಲ್ವಾ. ಈ ಜಾಗದಲ್ಲಿ ನಾವು ಬೆಣ್ಣೆನೋ ಅಥವಾ ಎಣ್ಣೆನೋ ಹಾಕೋದು ಬೇಡ, ಲಾಸ್ಟಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ ಅಂತ. ಮತ್ತೆ ನಾನು ಇನ್ನೂ ಒಂದು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಲೈಟಾಗಿ ನಮಗೆ ಬುಡ್ಡೆ ಬರ್ತಾ ಇದೆ. ಈಗ ತೆಗೆದು ಮತ್ತೆ ಸ್ಟವ್ ಮೇಲೆ ಹಾಕ್ಕೊಳ್ತೀನಿ. ತುಂಬ ದೊಡ್ಡದಾಗಿ ಬುಡ್ಡೆ ಬುಡ್ಡೆ ಥರ ಬಂದುಬಿಟ್ರೆ ಪೂರಿ ಥರ ಸಾಫ್ಟ್ ಆಗೋಗುತ್ತೆ. ಅದರಿಂದ ಇಷ್ಟು ಲೈಟಾಗಿ ಬಂದರೆ ಸಾಕು. ನೋಡಿ ಇಷ್ಟೇ ಸಿಂಪಲಾಗಿ ರೆಡಿ ಆಗೋಯ್ತು. ಎಷ್ಟು ಬೇಕೋ ಅಷ್ಟು ನೀವೇ ಮಾಡ್ಕೊಳ್ಬೋದು. ಅದು ಒಬ್ಬರೇ ಮಾಡ್ಕೊಳ್ಬೋದು, ಇನ್ನೊಬ್ರು ಹೆಲ್ಪ್ ಬೇಕು ಅನ್ನೋದೇ ಇಲ್ಲ. ಓಕೆ, ಇದು ರೆಡಿ ಆಯಿತು. ಈಗಂತೂ ನಾನು ಇದ್ರ ಮೇಲೆ ಬಟರ್ ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಬಟರ್ ನಾನಲ್ವಾ, ಒಂದು ಸ್ವಲ್ಪ ಬಟರ್ ಹೆಚ್ಚಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬೇಡ ಅಂದರೆ ತೊಂದರೆ ಇಲ್ಲ ಫ್ರೆಂಡ್ಸ್, ಲೈಟಾಗಿ ಆ ಫ್ಲೇವರ್ಗೋಸ್ಕರ ಮಾತ್ರ ಒಂದು ಸ್ವಲ್ಪ ಹಚ್ಕೊಳ್ಳಿ. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಮಾಡ್ಕೊಳ್ಬೋದು ಅಂತ. ಇಷ್ಟು ಮಾಡೋದಕ್ಕೆ ನಾವು ರೆಸ್ಟೋರೆಂಟ್ಗೆ ಹುಡ್ಕೊಂಡು ಹೋಗ್ತಿರ್ತೀವಿ. ಈ ರೀತಿ ಸುಲಭವಾಗಿ ಮನೇಲೇ ಮಾಡ್ಕೊಳ್ಬೋದು ಅಂತ ಮುಂಚೆನೇ ನಿಮಗೆ ಗೊತ್ತಿದ್ದರೆ ಮನೇಲೇ ಮಾಡ್ಕೊಳ್ತಿದ್ರಿ ಅಲ್ವಾ. ಈಗ ಮತ್ತೆ ಇನ್ನೊಂದಕ್ಕೂ ನಾನು ಅದೇ ರೀತಿ ಅಪ್ಲೈ ಮಾಡ್ತಿದ್ದೀನಿ. ಇದ್ರ ಜೊತೆಯಲ್ಲಂತೂ ನಾನು ಇವತ್ತು ಪನ್ನೀರ್ ಗ್ರೇವಿನ ಮಾಡ್ಕೊಂಡಿದ್ದೀನಿ. ಅಂದರೆ ಈ ಪನ್ನೀರ್ ಗ್ರೇವಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೈ ಮಾಡ್ತೀನಿ. ಆ ವಿಡಿಯೋನು ಟ್ರೈ ಮಾಡಿ ನೋಡಿ, ಪನ್ನೀರ್ ಗ್ರೇವಿ ಹೇಗಿತ್ತು ಹಾಗೆಯೇ ಬಟರ್ ನಾನ್ ಹೇಗಿತ್ತು ಅಂತ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.